ವೆಲ್ಕಮ್ ಟು ದ ಗಣೇಶ್ ವಿಡಿಯೋ. ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಮೇನ್ಗಳು ನಾನು ರಿವ್ಯೂ ಮತ್ತು ಪ್ರಿವ್ಯೂ ಎರಡು ಒಟ್ಟಿಗೆ ಮಾಡ್ಬಿಡ್ತೀನಿ. ಮೇನು ಒಟ್ಟಿನಲ್ಲಿ ರಿವ್ಯೂ ನೋಡೋದಾದರೆ ಮುಂಬೈ ವರ್ಸಸ್ RCB. ಒಟ್ಟಿನಲ್ಲಿ ಮುಂಬೈ ಆದ ಹೋಮ್ ಗ್ರೌಂಡಲ್ಲಿ RCB ಅವರು ಗೆದ್ದರು. ಒಟ್ಟಿನಲ್ಲಿ ಇಲ್ಲಿ ವಿರಾಟ್ ಕೊಹ್ಲಿ ಆಗಲಿ ರಜತ್ ಪಡಿತಾರ್ ಆಗಲಿ ಒಟ್ಟಿನಲ್ಲಿ ಚೆನ್ನಾಗಿ ಆಡಿದ್ರು ಅನ್ಬೋದು. ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ ಹಾರ್ದಿಕ್ ಪಾಂಡ್ಯ ಒಂದು ಲೆವೆಲ್ಗೆ ಚೆನ್ನಾಗಿ ಆಡಿದ್ರು. ಟ್ರೆಂಟ್ ಬೋಲ್ಟ್ ನೆಕ್ಸ್ಟ್ ಲೆವೆಲ್ ಆಟನ ಆಡಲಿಲ್ಲ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ರನ್ನ ಓಡಿಸ್ಕೊಂಡ್ರು. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾ ಕಮ್ಬ್ಯಾಕ್ ಆಗಿ ಒಂದೊಳ್ಳೆ ಮ್ಯಾಚ್ ಟರ್ನಿಂಗ್ ಮಾಡೋಕ್ಕಿಂತ ಸಿಕ್ಕಾಬಿಟ್ಟೆ ರನ್ನು ಅವ್ರು ಓಡಿಸ್ಕೊಳ್ಳಿಲ್ಲ ಅನ್ಬೋದು. ಒಂದೊಳ್ಳೆ ಎಕಾನಿಗೆ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಇಲ್ಲಿ RCB ಕಡೆ ಒಟ್ಟಿನಲ್ಲಿ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ ಒಬ್ಬರೇ ಹೊರತು ಇನ್ಯಾರು ಸಿಕ್ಕಾಬಿಟ್ಟೆ ರನ್ನ ಓಡಿಸ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ RCB ಒಟ್ಟಿನಲ್ಲಿ ಈ ಮ್ಯಾಚ್ನ ಗೆಲ್ತೋಗ್ರು. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಶಾಲ್ಟ್ ಅವ್ರದ್ದು ಬೇಗನೆ ಔಟ್ ಆದ್ರೆ ಪವರ್ ಪ್ಲೇಲಿ ಇವರು ವಿಕೆಟು ಕಿರ್ತಕ್ಕಿಂತ ಸಿಕ್ಕಾಬಿಟ್ಟೆ ರನ್ನ ಓಡಿಸ್ಕೊಂಡ್ರು. 70 ರನ್ ಓಡಿಸ್ಕೊಂಡಿದೆ. ಇಲ್ಲಿ RCBಗೆ ಅಡ್ವಾಂಟೇಜ್ ಆಯಿತು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ RCB ಗೆದ್ರು. ಒಟ್ಟಿನಲ್ಲಿ 221 ಚೇಸ್ ಮಾಡೋಕೆ ಬಂದ ಮುಂಬೈ. ಒಟ್ಟಿನಲ್ಲಿ ಅಂಥ ಪಾರ್ಟ್ನರ್ಶಿಪ್ ಏನು ಬರಲಿಲ್ಲ. ಇಲ್ಲಿ ರೋಹಿತ್ ಶರ್ಮಾ ಆಸ್ ಯೂಶುವಲ್ ಬೇಗನೆ ಔಟ್ ಆದರು. ಇಲ್ಲಿ ವಿಲ್ಸಾಕ್ಸ್ ಅಷ್ಟೇ ಅನ್ಬೋದು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ತಿಲಕ್ ವರ್ಮಾ ಹಾಫ್ ಸೆಂಚುರಿ ಹೊಡೆದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ತಿಲಕ್ ವರ್ಮಾ ಅಟ್ಲೀಸ್ಟ್ ಲಾಸ್ಟ್ವರೆಗೂ ಇದ್ದಿರೋ ಮ್ಯಾಚ್ಗೆಲ್ಲ ಚಾನ್ಸಸ್ ಇರ್ತಿತ್ತು ಹೊರತು ಇಲ್ಲಿ ಹಾರ್ದಿಕ್ ಪಾಂಡ್ಯ ಅಗ್ರೆಸಿವ್ನೆಸ್ನ ತೋರಿಸ್ರು, ಏನು ಮ್ಯಾಟ್ರ್ ಆಗಲಿಲ್ಲ. 15 ಬಾಲ್ಗೆ 42 ರನ್ ಹೊಡೆದ್ರು, ಏನು ಆಗಲಿಲ್ಲ. ಇಲ್ಲಿ ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ದೀಪಕ್ ಚಾಲು ಬೇಗನೆ ಔಟ್ ಆದರು. ಇಲ್ಲಿ ಸ್ನಾಟ್ನರು ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಮುಂಬೈ ಕಡೆ ಬರಲಿಲ್ಲ. ಯಾಕೆಂದರೆ ಇಲ್ಲಿ ಕುಲ್ದೀಪ್ ಯಾದವ್ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು ಅನ್ಬೋದು. ಲಾಸ್ಟ್ ಓವರಲ್ಲಿ ರನ್ ಹೊಡೆಸ್ಕೊಂಡ್ರು. ಮೇನ್ 4 ಹಾರ್ದಿಕ್ ಪಾಂಡ್ಯ ಆಗಲಿ ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು, ಅದೇ ಮ್ಯಾಟ್ರ್ ಆಯಿತು ಅನ್ಬೋದು. ಇಲ್ಲಿ ಭುವನೇಶ್ವರ್ ಕುಮಾರ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಈಶ್ ದಯಾಳು ಅಷ್ಟೇ, ಇಲ್ಲಿ ಜಯಸೂರ್ಯ ಅಷ್ಟೇ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇಲಿ ಇದು ಜಾಸ್ತಿ ವಿಕೆಟ್ನ ಕಳ್ಕೊಂಡ್ರು, ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಇಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬಂದಿದ್ದೆ ಇಲ್ಲಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಆಮೇಲೆ ಹಾರ್ದಿಕ್ ಪಾಂಡ್ಯ. ಅದರಿಂದ ಕೆಳಗಡೆ ಬಂದವ್ರದ್ದೆಲ್ಲ ಆಲ್ಮೋಸ್ಟು ಇಲ್ಲಿ ಬಾಲ್ ಟು ಬಾಲ್ ರನ್ ಹೊಡೆಯೋಕ್ಕಿಂತ 6-4 ಬೇಕಿತ್ತು. ಪ್ರತಿ ಓವರ್ಗೂ ಮಿನಿಮಮ್ ಒಂದು 10 ರನ್ ಬೇಕಿತ್ತು. ಅದರಿಂದನೇ ಮುಂಬೈ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ ಮೇನು ಗುರು ಒಟ್ಟಿನಲ್ಲಿ ಮುಂಬೈ ಸೋತರು, RCB ಗೆದ್ರು ಗುರು. ಈಗ ಫಸ್ಟ್ನೇ ಮ್ಯಾಚ್ ನೋಡೋದ್ರೆ ಇಲ್ಲಿ KKR ವರ್ಸಸ್ LSG ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮೇನ್ ಗುರು ಇಲ್ಲಿ 200 ಹೊಡಿಲೇಬೇಕು. ಒಟ್ಟಿನಲ್ಲಿ ಯಾವುದೇ ಮ್ಯಾಚ್ ಆದ್ರೂ ನಾನು ಹೇಳ್ತಿರ್ತೀನಿ, ಇಲ್ಲಿ 200 ಹೊಡಿಲೇಬೇಕು. ಒಟ್ಟಿನಲ್ಲಿ ಇವರು ಟೋಟಲ್ ಆಗಿ ಆಡಿರೋದು ನೋಡೋದಾದ್ರೆ 5 ಮ್ಯಾಚಲ್ಲಿ LSG 3 ಮ್ಯಾಚ್ನ ಗೆದ್ದವ್ರೆ, KKR 2 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ KKR ವರ್ಸಸ್ LSG ಗೆಲ್ತಾರೆ ಅನ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಟೀಮಲ್ಲಿ ಏನು ಚೇಂಜಸ್ ಇರಲ್ಲ ಅನ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ KKR ಸಿಕ್ಕಾಬಿಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ತಾರೆ. ಮೇನ್ ಇಲ್ಲಿ ಆಂಡ್ರೆ ರಸೆಲ್ ಆಗಲಿ ರಿಂಕು ಸಿಂಗ್ ಆಗಲಿ ಇವ್ರು ಓಪನ್ ಪಾರ್ಟ್ನರ್ಶಿಪ್ ಮುರಿದ್ರೆ KKR ಸಿಕ್ಕಾಬಿಟ್ಟೆ ಈಸಿಯಾಗಿ ಗೆಲ್ಬೋದು ಅನ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಇವ್ರ ಬೌಲಿಂಗ್ ಸಿಕ್ಕಾಬಿಟ್ಟೆ ಕಡಕ್ಕಾಗಿದೆ ಅನ್ಬೋದು. ಒಟ್ಟಿನಲ್ಲಿ LSG ಎಲ್ಲ ರೌಂಡರ್ ಟಿಕ್ ಮಾಡ್ಕೊಂಡು ಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ LSG ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅಂತ ಅನ್ಕೊಂಡಿದ್ದೀನಿ. ಮೇನ್ ಮ್ಯಾಚ್ ನೋಡಿದ್ರೆ ಇಲ್ಲಿ CSK ವರ್ಸಸ್ ಪಂಜಾಬ್ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 240 ಇಲ್ಲ 230 ಹೊಡಿಲೇಬೇಕು. ಮೇನ್ ಗುರು ಇಲ್ಲಿ ಲೋ ಸ್ಕೋರ್ ಅನ್ನೋದಕ್ಕಿಂತ ಇಲ್ಲಿ ಟಾಸ್ ಗೆದ್ದವರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋ ಡೌಟು. ಒಟ್ಟಿನಲ್ಲಿ CSK ಸಿಕ್ಕಾಬಿಟ್ಟೆ ಲೋ ಫೀಲಿಂಗಲ್ಲಿ ಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ನ ಗೆಲ್ತಾರಾ ಇಲ್ವಾ ಅಂದರೆ ಸಿಕ್ಕಾಬಿಟ್ಟೆ ಕಷ್ಟ. ಯಾಕೆಂದರೆ CSKಲಿ ಶಿವಮ್ ದುಬೆ ಆಗಲಿ ಇಲ್ಲಿ ಸಿಕ್ಕಾಬಿಟ್ಟೆ ಓಪನಿಂಗ್ ಪಾರ್ಟ್ನರ್ಶಿಪ್ ಸಿಕ್ಕಾಬಿಟ್ಟೆ ಇವ್ರದ್ದು ಚೆನ್ನಾಗಿ ಇಲ್ಲ, ಅದರಿಂದನೇ ಇವರು ಮ್ಯಾಚ್ನ ಸೋಲ್ತಿದ್ದಾರೆ ಹೊರತು ಬೌಲಿಂಗು ಸಿಕ್ಕಾಬಿಟ್ಟೆ ಖಡಕ್ ಆಗಿದೆ. ಪಂಜಾಬಲ್ಲಿ ಅಷ್ಟೇ ಅವರು ಎಲ್ಲ ಕಡೆ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಆಲ್ರೌಂಡರ್ ಆಗಲಿ ತುಂಬ ಕಡೆ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಪಂಜಾಬ್ ಅವರು. CSK ಸಿಕ್ಕಾಬಿಟ್ಟೆ ಡಲ್ ಕಾಣ್ತಿದ್ದಾರೆ. ಮೇನ್ ರೋಡ್ನಲ್ಲಿ ಪಂಜಾಬ್ ವರ್ಸಸ್ CSK ಅಂದಾಗ ನನ್ನ ಪ್ರಕಾರ ಇಲ್ಲಿ ರೆಡ್ ಸ್ಟಾರ್ಟ್ ನೋಡೋದಾದ್ರೆ ಇಲ್ಲಿ 30 ಮ್ಯಾಚಲ್ಲಿ CSK ಅವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ದಾರೆ. 16 ಮ್ಯಾಚ್ನ ಗೆದ್ದಿದ್ದಾರೆ. ಪಂಜಾಬ್ ಅವರು 14 ಮ್ಯಾಚ್ನ ಗೆದ್ದವರೆ. ಒಟ್ಟಿನಲ್ಲಿ ಇವೆಲ್ಲ ಏನೇ ಇದ್ರು ಈಗ ಪಂಜಾಬ್ ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಹೋಗಿದ್ದಾರೆ. ಪಂಜಾಬ್ ಗೆಲ್ಲೋ ಚಾನ್ಸಸ್ ಇದ್ರೂ CSK ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಎಂಥ ಸಿಚುವೇಶನ್ ಇದ್ರೂ ಗೆಲ್ಲೋ ಚಾನ್ಸಸ್ ಇದೆ ಅನ್ಬೋದು. ನನ್ನ ಪ್ರಕಾರ ಈ ಮ್ಯಾಚ್ನ CSK ಗೆಲ್ತಾರೆ ಅಂತ ನನಗೇನೋ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಪಂಜಾಬ್ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಲಾಸ್ಟ್ವರೆಗೂ ಟಕ್ಕರ್ ಕೊಡ್ತಾರೆ. ಒಟ್ಟಿನಲ್ಲಿ ಟೀಮ್ ಚೇಂಜಸಲ್ಲಿ ಏನೂ ಇರೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ
ಇಲ್ಲಿ ಟೀಮ್ ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಸಿ ಎಸ್ ಕೆ ಓಪನಿಂಗ್ ಆಗಲಿ ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಆಡಬೇಕು, ಅವಾಗ ಗೆಲ್ಲೋ ಚಾನ್ಸ್ ಇದೆ ಅನ್ಬೋದು. ಈಗ ಪಂಜಾಬ್ ನೋಡಿದ್ರೆ ಟೀಮಲ್ಲಿ ತುಂಬ ಚೆನ್ನಾಗಿದೆ. ಅವ್ರ ಕಡೆ ಓಪನಿಂಗ್ ಆಗಲಿ ಮಿಡಲ್ ಆರ್ಡರ್ ಬೌಲಿಂಗಲ್ಲಾಗಲಿ ಫೀಲ್ಡಿಂಗಲ್ಲಾಗಲಿ ಆಲ್ರೌಂಡರ್ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಪಂಜಾಬ್ ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಸಿ ಎಸ್ ಕೆ ವರ್ಸಸ್ ಪಂಜಾಬಲ್ಲಿ ನನ್ನ ಪ್ರಕಾರ ಸಿ ಎಸ್ ಕೆ ಗೆಲ್ತಾರೆ. ಒಟ್ಟಿನಲ್ಲಿ ಈ ರಿವ್ಯೂ ಮತ್ತು ಈ ಪ್ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಫಸ್ಟ್ನೇ ಮ್ಯಾಚಲ್ಲಿ LSC ಗೆಲ್ತಾರೆ, ಎರಡನೇ ಮ್ಯಾಚಲ್ಲಿ ಸಿ ಎಸ್ ಕೆ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಪ್ರಿವ್ಯೂ ಮಾಡಿದ್ದೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಗುರು.